ಈಗ ಆ ಗಾಯಾಳುಗಳನ್ನ ಅಲ್ಲಿಂದ ಸ್ಥಳದಿಂದ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಅವರೊಟ್ಟಿಗಿದ್ದಂತಹ ನಾಗರಾಜ್ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್ ಅವರೇ ನಮಸ್ತೆ. ನಾಗರಾಜ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ನಾಗರಾಜ್ ಅವರೇ, ಈಗ ಘಟನೆ ನಡೆದಾಗ ನೀವು ಸ್ಥಳದಲ್ಲಿ ಇದ್ರ, ಆ ಕ್ಷಣಕ್ಕೆ ಅವರನ್ನೆಲ್ಲ ಅಲ್ಲಿಂದ ಸ್ಥಳದಿಂದ ಬಚಾವ್ ಮಾಡೋ ಸಂದರ್ಭದಲ್ಲಿ ನೀವು ಕೂಡ ಇದ್ರಿ. ಹೇಗಾಯ್ತು ಘಟನೆ, ಏನಾಯ್ತು ಸರ್, ನೀವು ನೋಡಿದ್ದೇನು? ನಾಗರಾಜ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮ್ಗೆ? ಸರ್ ಕೇಳಿಸ್ತಾ ಇದ್ದೇನೆ. ನಾಗರಾಜ್ ಅವರೇ, ಈ ಸ್ಫೋಟ ಸಂಭವಿಸಿದಾಗ ನೀವು ಸ್ಥಳದಲ್ಲೇ ಇದ್ರಾ? ಹೌದು ಸರ್, ಸ್ಥಳದಲ್ಲೇ ಇದ್ವಿ. ಹೇಗಾಯ್ತು ಸರ್ ಸ್ಫೋಟ? ಸರ್ 1 ಗಂಟೆ 5 ನಿಮಿಷಕ್ಕೆ ಒಂದು ಸ್ಫೋಟ, ತುಂಬಾ ಸೌಂಡ್ ಬಂತು. 1 ಗಂಟೆ 5 ನಿಮಿಷಕ್ಕೆ ಫುಲ್ ಒಂಥರ ಫೋನ್ ಮಾಡೋ ನಂಬರ್ಗೆ ಸೌಂಡ್ ಬಂತು. ಓಕೆ, ನಾನು ಮಾತಾಡ್ತಾ ಇದ್ದೀನಿ ಫೋನಲ್ಲ. ಸೌಂಡ್ ಬಂತು. ಸೌಂಡ್ ಬಂದ ತಕ್ಷಣ ಅದೇನಾಯ್ತು ಅಂದ್ರೆ ಫುಲ್ ಬ್ಲಾಕ್ ಸ್ಮೋಕ್ ಅಲ್ಲಿ ಫುಲ್ ರಾಮೇಶ್ವರ ಫುಲ್ ಕವರ್ ಆಗೋಯ್ತು. ಓಕೆ, ಆ ಕೆಫೆ ಫುಲ್ ಕವರ್ ಆದ ತಕ್ಷಣ ನಾವೇನ್ ಮಾಡಿದ್ವಿ, ಒಳಗಡೆ ಹೋದ್ವಿ. ಒಳಗಡೆ ಹೋಗ್ಬಿಟ್ಟು ಆ ಗಾಯಾಲೆಲ್ಲ ಎತ್ತು ನೋಡಿದ್ರೆ ಒಬ್ರು ತುಂಬಾ ಇಂಜೂರ್ ಆಗಿತ್ತು, ಇನ್ನೊಬ್ರಿಗೆ 3 ಜನ ಗೇಟ್ ಆಗಿತ್ತು. ಸೊ ಅವ್ರನ್ನೆಲ್ಲ ಇದ್ ಮಾಡಿ ಪಕ್ಕದಲ್ಲಿ ಒಬ್ಬರು ಮಣಿಪಾಲ್ಗೆ 3 ಜನ ಆರಕ್ಷಕ್ಕೆ ಇದ್ ಮಾಡಿದ್ವಿ. ಸೊ ಆ ತರ ಆಯ್ತು ಸರ್ ಅದು. ಅಂದ್ರೆ ನೀವು ಹೋಟೆಲ್ಗೆ ಅಂತಾನೆ ಬಂದಿದ್ದವ್ರ ಅಥವಾ? ಇಲ್ಲ, ನಾವು ಗ್ರಾಮಸ್ಥರ ಪಕ್ಕದಲ್ಲೇ ಇದ್ವಿ. ಸೊ ನೀವು ಅಲ್ಲೇ ಇದ್ರಿ. ಒಟ್ಟು ಎಷ್ಟು ಜನಕ್ಕೆ ಗಾಯ ಆಗಿದೆ ಸರ್ ನೀವು ಸ್ಥಳದಲ್ಲಿ ನೋಡಿದ ಹಾಗೆ? 5 ಜನಗಾಗಿದೆ ಸರ್. 5 ಜನಕ್ಕೆ. ತುಂಬಾ ಸೀರಿಯಸ್ ಅನ್ನೋ ಹಾಗಿದ್ಯಾ ಅವ್ರ ಪರಿಸ್ಥಿತಿಗಳು, ಅಥವಾ ಹೇಗೆ? ಸ್ಫೋಟದ ತೀವ್ರತೆ ಎಷ್ಟಿತ್ತು ನಾಗರಾಜ್ ಅವರೇ? ತುಂಬಾ ಭೀಕರವಾಗಿತ್ತು ಸೌಂಡ್. ಅದೇ ಏಟು ಗಾಯ ಮಾತ್ರ ಒಬ್ಬರಿಗೆ ಸ್ವಲ್ಪ ತೀವ್ರವಾಗಿದೆ. ಲೇಡೀಸ್ ಅವರು ಸ್ವಲ್ಪ ಏಟಾಗಿದೆ. ಮತ್ತೀಗ ಬ್ಯಾಗ್ ನಲ್ಲಿ ಒಂದು ಬ್ಯಾಟ್ರಿ ಇತ್ತು, ಅದು ಸ್ಫೋಟ ಆಗಿದೆ. ಒಬ್ಬ ವ್ಯಕ್ತಿ ಅದನ್ನ ಅಲ್ಲಿಗೆ ಹಾಕೊಂಡ್ ಬಂದಿದ್ದ ಅಂತ ಹೇಳ್ತಾರೆ. ನಿಮ್ಗೇನಾದ್ರೂ ಗೊತ್ತಾಯ್ತಾ ಅದ್ರ ಬಗ್ಗೆ? ಸರ್ ಬ್ಯಾಗ್ ಅಲ್ಲೂ ಸ್ಫೋಟ ಇತ್ತು. ಡಸ್ಟ್ ಬಿನ್ ಇದೆಯಲ್ಲ, ಡಸ್ಟ್ ಬಿನ್ ಹತ್ರ ಇಕ್ಕಿದ್ದಾರೆ ಬ್ಯಾಗ್ ನ. ಬ್ಯಾಗ್ ಡಸ್ಟ್ ಬಿನ್ ಇದೆ ಅವರು. ಆಮೇಲೆ ಅವರು ಪ್ಲೇಸ್ ಎಲ್ಲ ಡಿಸ್ಕಸ್ ಮಾಡ್ತಾರಲ್ಲ, ಆ ಪ್ಲೇಸ್ ಅಲ್ಲಿ ಸ್ಫೋಟ ಆಗಿದೆ. ಪೊಲೀಸರೆಲ್ಲ ಬಂದ್ರೆ ಕನ್ಫರ್ಮ್ ಮಾಡ್ಬೇಕು ಇವಾಗ ಅವರು. ಈಗ ಆತ ಯಾರು ಬ್ಯಾಗ್ ಹಾಕೊಂಡ್ ಬಂದಿದ್ದ, ಆತನಿಗೂ ಕೂಡ ಗಾಯಗಳಾಗಿದೆ ಹಾಗಿದ್ರೆ? ಎಲ್ಲ ಗೊತ್ತಿಲ್ಲ, ಅವ್ರು ಯಾರು ಬಂದ್ರೆ ಏನಂತ ಗೊತ್ತಿಲ್ಲಲ್ಲ ಅವರು. ಓಕೆ, ನೀವ್ ಎಷ್ಟು ಜನರನ್ನ ಆ ತಕ್ಷಣಕ್ಕೆ ಅಲ್ಲಿಂದ ಹೊರಗೆ ತರೋ ಪ್ರಯತ್ನ ಮಾಡಿದ್ರಿ? 4 ಜನ ಶಿಫ್ಟ್ ಮಾಡ್ತಿದ್ವಿ ಸರ್ ಹಾಸ್ಪಿಟಲ್ಗೆ. ಒಂದು 5 ಜನ ಶಿಫ್ಟ್ ಮಾಡಿದ್ದೀರಾ ಈಗಾಗಲೇ? 4 ರಿಂದ 5 ಜನ. 4 ಜನ ಆರಕ್ಷ ಆಗಿದ್ದಾರೆ, ಒಬ್ಬರು ಸ್ವಲ್ಪ ಸೀರಿಯಸ್ ಆಗಿದೆ, ಅವ್ರು ಮಣಿಪಾಲ್ ಹೋಗಿದ್ದಾರೆ. ಓಕೆ. ಸೊ ಸಿಲಿಂಡರ್ ಸ್ಫೋಟ ಅಂತೂ ಅಲ್ಲ ಅಂತೀರಾ ಹಾಗಿದ್ರೆ ಇದು? ಇಲ್ಲ, ಸಿಲಿಂಡರ್ ಸ್ಫೋಟ ಅಲ್ಲ ಸರ್. ಓಕೆ, ಈಗ ಎಲ್ಲಿದ್ದೀರಾ ಸರ್? ಈಗಲೂ ಸ್ಪಾಟ್ ಅಲ್ಲೇ ಇದ್ದೀರಾ ಅಥವಾ ಆಸ್ಪತ್ರೆ ಸಮೀಪ ಇದ್ದೀರಾ ನೀವು? ಇಲ್ಲ, ನಾವು ಇಲ್ಲ ಸ್ಪಾಟ್ ಅಲ್ಲೇ ಇದ್ದೀವಿ ಸರ್. ಓಕೆ ಓಕೆ, ಥ್ಯಾಂಕ್ ಯು ನಾಗರಾಜ್ ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.